ಯಕ್ಷ ಇನ್ಫೋ ಕನ್ನಡ, ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ್. ವೀಕ್ಷಕರೇ, ಔಷಧಿಗಳಿರುವಂಥದ್ದು ರೋಗಿಗಳನ್ನು ಗುಣಪಡಿಸುವುದಕ್ಕೆ, ಆಸ್ಪತ್ರೆಗಳಿರುವಂಥದ್ದು ರೋಗಿಗಳನ್ನು ಗುಣಪಡಿಸುವುದಕ್ಕೆ, ಜೊತೆಗೆ ವೈದ್ಯರಿರುವಂಥದ್ದು ಕೂಡ ರೋಗಿಗಳನ್ನು ಗುಣಪಡಿಸುವುದಕ್ಕೆ. ಆದರೆ ಇದೆಲ್ಲವೂ ಗುಣಪಡಿಸುವುದಕ್ಕಿದ್ದಂತಹ ಔಷಧಿಗಳೇ ಮಾರಕವಾಗಿ ಪರಿಣಮಿಸುವಾಗ, ಇದ್ದಂತಹ ವೈದ್ಯರೇ ನಮಗೆ ಸಮಸ್ಯೆಯನ್ನು ತಂದೊಡ್ಡುವಾಗ ಯಾವ ರೀತಿ ನಾವು ಯಾರ ಬಳಿ ಹೋಗಬೇಕು ಅನ್ನುವಂಥದ್ದೇ ಪ್ರಶ್ನಾರ್ಥಕವಾಗ್ತದೆ. ಎಸ್ ವೀಕ್ಷಕರೇ, ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಬಂದಿರುವಂತಹ ವಿಚಾರ ಏನು ಕೇಳಿದರೆ, ಕೆಮ್ಮಿನ ಔಷಧಿಯನ್ನು ಸೇವಿಸಿ ರಾಜಸ್ಥಾನ ಹಾಗೂ ಮಧ್ಯಪ್ರದೇಶದಲ್ಲಿ ಒಟ್ಟು 12 ಮಕ್ಕಳು ಸಾವನ್ನಪ್ಪಿದ್ದಾರೆ. ಇದೊಂದು ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ. ಕೆಮ್ಮಿಗಾಗಿ ಆಸ್ಪತ್ರೆಗೆ ತೆರಳಿದಂತಹ ಸಂದರ್ಭ ವೈದ್ಯರು ನೀಡಿದಂತಹ ಸಿರಪ್ ಅನ್ನುವಂಥದ್ದು ಏನಿದೆ, ಇದನ್ನು ಕುಡಿದು ಮಕ್ಕಳು ಸಾವನ್ನಪ್ಪಿರುವಂತಹ ದುರಂತ ಘಟನೆಯೊಂದು ನಡೆದಿದೆ. ಕಾರ್ಡಿಫ್ ಅನ್ನುವಂತಹ ಒಂದು ಸಿರಪ್ ಅಂತ ಹೇಳಿದ್ದಾರೆ. ಆದರೆ ಈ ಸಿರಪನ್ನು ಸೇವಿಸಿರುವಂತಹ ಮಕ್ಕಳು ಮೂತ್ರವನ್ನು ಮಾಡುವುದಕ್ಕಾಗದೆ ಕಿಡ್ನಿಯಲ್ಲಿ ಸಮಸ್ಯೆಗಳು ಉಂಟಾಗಿ ಮಕ್ಕಳು ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿಗಳು ಲಭ್ಯವಾಗಿದೆ. ಈ ವಿಚಾರದ ಕುರಿತಾಗಿ ಅನೇಕ ಚರ್ಚೆಗಳೆಲ್ಲ ವ್ಯಕ್ತವಾಗ್ತಾ ಇದೆ, ಒಂದಷ್ಟು ಎನ್ಕ್ವೈರಿಗಳೆಲ್ಲ ನಡೀತಾ ಇದೆ. ಒಂದು ಸಿರಪ್ ಮಕ್ಕಳ ಪ್ರಾಣವನ್ನು ತೆಗಿತದೆ ಅಂತ ಹೇಳಿದರೆ, ಹಾಗಾದರೆ ನಾವು ಉಳಿದ ಔಷಧಿಗಳನ್ನು ಯಾವ ರೀತಿ ನಂಬುವಂಥದ್ದು ಅಂತ ಹೇಳಿ ಪ್ರಶ್ನೆ ಮೂಡಲಿಕ್ಕೆ ಆರಂಭಗೊಂಡಿದೆ. ಹೀಗಾಗಿ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ಕೂಡ ಕೈಗೊಂಡಿದೆ. 2 ವರ್ಷಕ್ಕಿಂತ ಒಳಗಿನ ಮಕ್ಕಳಿಗೆ ಯಾವ ರೀತಿಯ ಕೆಮ್ಮಿನ ಸಿರಪನ್ನು ನೀಡುವಂಥದ್ದನ್ನು ಸಂಪೂರ್ಣವಾಗಿ ತಡೆಗಟ್ಟಿದೆ. ಜೊತೆಗೆ 5 ವರ್ಷಕ್ಕಿಂತ ಕೆಳಗಿರುವಂತಹ ಮಕ್ಕಳಿಗೆ ತೀರಾ ಅಗತ್ಯ ಎನಿಸಿದರೆ ಮಾತ್ರ ಈ ಕೆಮ್ಮಿನ ಸಿರಪನ್ನು ನೀಡಬೇಕು ಅನ್ನುವ ಹಾಗೆ ಚರ್ಚೆಗಳು ಈಗ ಹುಟ್ಟಿಕೊಂಡಿರುವಂಥದ್ದು. ಮಧ್ಯಪ್ರದೇಶ ಹಾಗೂ ರಾಜಸ್ಥಾನ ಸೇರಿ ಒಟ್ಟು 12 ಮಕ್ಕಳು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ನೀವು ಕೂಡ ನಿಮ್ಮ ಮಕ್ಕಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀರಿ, ಒಂದಷ್ಟು ಔಷಧಿಗಳನ್ನು ಅಥವಾ ಮೆಡಿಕಲಿಂದ ಒಂದಷ್ಟು ಸಿರಪ್ಗಳನ್ನು ಖರೀದಿಸ್ತೀರಿ, ಸೇವನೆಯನ್ನು ಮಾಡ್ತೀರಿ. ಇದು ಈಗ ಸದ್ಯಕ್ಕೆ ಮಕ್ಕಳಿಗೆ ಉಂಟಾಗಿರುವಂತಹ ಸಮಸ್ಯೆ. ಆದರೆ ನಾಳಿನ ದಿನಗಳಲ್ಲಿ ಈ ಸಿರಪ್ ಅನ್ನುವಂಥದ್ದು ನಮಗೂ ಕೂಡ ಕಂಟಕವಾಗಿ ಪರಿಣಮಿಸಬಹುದು. ಯಾಕೆ ಒಂದಿಷ್ಟು ಇಂತಹ ಸಮಸ್ಯೆಗಳು ಬರ್ತಾ ಇದೆ? ಮಾರ್ಕೆಟಿನಲ್ಲಿ ಬೇರೆ ಬೇರೆ ಕಂಪನಿಗಳೆಲ್ಲವೂ ಈ ಔಷಧಿ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದೆ. ಕೇವಲ ಒಂದು ಸಿರಪಿಗೆ ಅನೇಕ ಕಂಪನಿಗಳು ಈ ಸಿರಪನ್ನು ತಯಾರು ಮಾಡುವಂತಹ ಹೊಣೆಗಾರಿಕೆಯನ್ನು ಹೊತ್ತಿದೆ. ಆದರೆ ಅಲ್ಲಿ ತಯಾರಾಗುವಂತಹ ಸಿರಪ್ಗಳು ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾದ ಕೆಲಸವನ್ನು ಮಾಡಬೇಕಿತ್ತು, ಆದರೆ ಅದು ಪ್ರಾಣವನ್ನು ತೆಗೆಯುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇಂತಹ ವಿಚಾರಗಳು ಸದ್ಯ ಇದು ಸಾಮಾನ್ಯವಾಗಿರುವಂತಹ ವಿಚಾರವೇ ಅಲ್ಲ, ನೆಗ್ಲೆಕ್ಟ್ ಮಾಡುವಂತಹ ವಿಚಾರ ಅಲ್ಲ. ಈಗಾಗಲೇ 12 ಮಕ್ಕಳು ಯಾರು ಸಾವನ್ನಪ್ಪಿದ್ದಾರೆ. ಪಾಪ ಆ ಮಕ್ಕಳಿಗೆ, ಆ ಮನೆಯವರಿಗೆ ನೋವು ಯಾವ ರೀತಿ ಇರಬಹುದು ಅನ್ನುವಂಥದ್ದನ್ನು ಆಲೋಚಿಸಬೇಕಾಗ್ತದೆ. ತಮ್ಮ ಕೆಮ್ಮಿಗೋ ಅಥವಾ ಜ್ವರಕ್ಕೋ ಶೀತಕ್ಕೋ ಅದು ಗುಣ ಆಗಬಹುದು ಅಂತ ಹೇಳಿ ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲಿ ಕೊಟ್ಟಂತಹ ಸಿರಪೇ ನಮಗೆ ಪ್ರಾಣವನ್ನು ತೆಗೆಯುವಂತಹ ಔಷಧಿಯಾಗಿ ಪರಿಣಮಿಸ್ತದೆ ಅಂತ ಇದ್ದರೆ ಇಲ್ಲಿಯವರೆಗೆ ದುರಂತ ಅಂತ ಹೇಳಿ ನೋಡಿ. ಸದ್ಯ ಈ ವಿಚಾರದ ಬಗೆಗೆ ರಾಜಸ್ಥಾನ ಮಧ್ಯಪ್ರದೇಶಗಳಲ್ಲಿ ಏನು ಒಂದಷ್ಟು ಎನ್ಕ್ವೈರಿಗಳಿಗೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಜೊತೆಗೆ ಆದೇಶವನ್ನು ಹೊರಡಿಸಿರುವಂಥದ್ದು ಮಾತ್ರ ಅಲ್ಲ, ಯಾರೋ ಈ ಸಿರಪನ್ನು ಕೊಟ್ಟಂಥವರ ಮೇಲೆ ಆಕ್ಷನನ್ನು ಕೂಡ ಕೈಗೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ವೈದ್ಯರನ್ನು ಬಂಧಿಸಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಜೊತೆಗೆ 2 ವರ್ಷದಕ್ಕಿಂತ ಒಳಗಿರುವಂತಹ ಮಕ್ಕಳಿಗೆ ಸಿರಪನ್ನು ಕೊಡುವಂಥದ್ದು ಸಂಪೂರ್ಣವಾಗಿ ತಡೆಗಟ್ಟಿದ್ದಾರೆ. 5 ವರ್ಷದಿಂದ ಒಳಗಿರುವಂತಹ ಮಕ್ಕಳಿಗೆ ಸಿರಪನ್ನು ಕೊಡುವುದಾದರೂ ತೀರಾ ಅನಿವಾರ್ಯ ಇದ್ದರೆ ಮಾತ್ರ ಕೊಡಬೇಕಾಗಿ ಹೇಳಿದ್ದಾರೆ. ಸೊ ಇಲ್ಲಿಯವರೆಗೆ ಸಿರಪನ್ನು ಎಲ್ಲರೂ ಖರೀದಿಸಿದ್ದಾರೆ, ಕೊಡ್ತಿದ್ದಾರೆ, ಅದರಿಂದ ಸಮಸ್ಯೆ ಆಗಿರಲಿಲ್ಲ. ಬಟ್ ಈಗ ಯಾಕೆ ಇಂತಹ ಸಮಸ್ಯೆಗಳಾಗಿದೆ? ಕೇವಲ ಸಿರಪ್ ಮಕ್ಕಳ ಪ್ರಾಣಕ್ಕೆ ಕಂಟಕವಾಗಿ ಯಾಕೆ ಪರಿಣಮಿಸಿದೆ ಅನ್ನುವಂಥದ್ದು ಪ್ರಶ್ನಾರ್ಥಕವಾಗಿ ಉಳಿದಿದೆ. ಜೊತೆಗೆ ಒಬ್ಬರು ವೈದ್ಯರು ಇದರಲ್ಲಿ ಯಾವುದೇ ರೀತಿಯ ವಿಷಪೂರಿತ ವಿಚಾರಗಳಿಲ್ಲ ಅಂತ ಹೇಳಿ ಸಿರಪನ್ನು ಸೇವಿಸಿ ಅವರೂ ಕೂಡ ಪ್ರಜ್ಞೆಯನ್ನು ತಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು.
ಸೊ ಹಾಗಾಗಿ ಈ ಸಿರಾಪಿನಿಂದ ಇಂತಹ ಸಮಸ್ಯೆಗಳು ಹುಟ್ಟಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬದಲಾವಣೆಗಳಾಗ್ತದೆ ಅಂತ ಹೇಳಿ ಗೊತ್ತಿಲ್ಲ. ಮುಂದಿನ ಬದಲಾವಣೆಗಳಾಗಿದ್ದಲ್ಲಿ ಯಾರು ಇಂತಹ ಸಮಸ್ಯೆಗಳು ಮರುಕಳಿಸದ ಹಾಗಾಗಲಿ ಅಂತ ಹೇಳ್ತಾ, ನನ್ನ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ.